ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿಟಾಕ್ಸ್ ಕನ್ನಡ. ಇಂದು ಮೌನದ ಮಹತ್ವವನ್ನು ಅರಿಯೋಣ. ಬೇರೆಯವರು ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡಿದಾಗಲೂ ಅಥವಾ ನಿಮ್ಮನ್ನು ಹೀಯಾಳಿಸಿದಾಗಲೂ ನಿಮ್ಮನ್ನು ನೀವೇ ಕೀಳಾಗಿಸಿಕೊಳ್ಳಬೇಡಿ. ಅವರಿಗೆ ನಿಮ್ಮ ಮೌನದ ಮೂಲಕ ಗೆದ್ದು ತೋರಿಸಿ. ನಿಮ್ಮ ಮೌನವೇ ನಿಮ್ಮ ಬಗ್ಗೆ ಹೀಯಾಳಿಸಿದವರನ್ನು ಗೊಂದಲಕ್ಕೀಡು ಮಾಡುವುದು. ಅವರ ಗೊಂದಲ ಅವರನ್ನು ಬಲಹೀನವಾಗಿಸುತ್ತದೆ. ನಿಮ್ಮ ಮೌನದಿಂದ ನಿಮ್ಮ ಗೆಲುವು. ಸಾಧನೆಯನ್ನು ಸರಿಯಾದ ದಾರಿಯಲ್ಲಿ ಮಾಡಿದಾಗ ನಿಮ್ಮ ಗೆಲುವು ನಿಮ್ಮ ಬಗ್ಗೆ ಮಾತನಾಡುತ್ತದೆ. ನಿಮ್ಮನ್ನು ಹೀಯಾಳಿಸಿ ಕೀಳಾಗಿ ಮಾತನಾಡಿದವರೆಲ್ಲರನ್ನೂ ನಾಚಿಕೆಗೀಡು ಮಾಡುತ್ತದೆ. ನಿಮ್ಮ ಮೌನವು ಗೆಲುವು ನಿಮ್ಮ ಕಡೆ ನಿಂತು ಮಾತನಾಡುತ್ತದೆ. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಇತರರ ಮುಂದೆ ಕೇವಲವಾಗಿ ಮಾತನಾಡಿ ಹೀಯಾಳಿಸಿದಾಗ ತಕ್ಷಣ ನಿಮ್ಮ ಕೋಪವನ್ನು ಅಲ್ಲಿ ವ್ಯಕ್ತಪಡಿಸಬೇಡಿ. ಮೌನವಾಗಿರಿ. ಆ ಮೌನವೇ ನಿಮ್ಮ ಮೊದಲ ಹೆಜ್ಜೆ. ಒಂದು ಬಾರಿ ಸ್ವಾಮಿ ವಿವೇಕಾನಂದ ಹೊರದೇಶಕ್ಕೆ ಹೋದಾಗ ಅವರ ವೇಷಭೂಷಣವನ್ನು ನೋಡಿ ಅಲ್ಲಿದ್ದಂತಹ ಬಿಳಿಯರು ಅವರನ್ನು ಆಡಿಕೊಂಡು ನಕ್ಕರು. ಅಲ್ಲಿ ಮೌನವಾಗಿ ತಾಳ್ಮೆಯಿಂದಲೇ ಕುಳಿತಿದ್ದರು ವಿವೇಕಾನಂದರು. ನಂತರ ವೇದಿಕೆಯಲ್ಲಿ ಮಾತನಾಡಲು ಅವರಿಗೆ ಅವಕಾಶ ಸಿಕ್ಕಿತು. ಅವರ ವಾಕ್ಚಾತುರ್ಯ ಅವರ ಸಾಧನೆಯನ್ನು, ಹೆಮ್ಮೆಯನ್ನು ತೋರ್ಪಡಿಸಿತು. ಯಾರೆಲ್ಲ ಅಲ್ಲಿ ಅವರನ್ನು ಕೀಳಾಗಿ ಕಂಡರೋ ಅವರನ್ನು ಅಲ್ಲಿಯೇ ತಲೆಬಾಗಿಸಿತು. ನಂತರ ಯಾರೆಲ್ಲ ಕೀಳಾಗಿ ಕಂಡರೋ ಅವರೇ ಬಂದು ವಿವೇಕಾನಂದರಿಗೆ ಗೌರವ ಸಲ್ಲಿಸಿದರು. ಅವರ ಆ ಕೌಶಲ್ಯ, ಯೋಗ್ಯತೆ ಗೆಲುವಿನ ಚಪ್ಪಾಳೆಯ ಮಳೆಯನ್ನೇ ಸುರಿಸಿತು. ಅದರ ಹಾಗೆಯೇ ನಿಮ್ಮ ಗೆಲುವಿನ ಮೂಲಕ ನಿಮ್ಮ ಶತ್ರುಗಳನ್ನು ಕೆಳಬೀಳಿಸಬಹುದು. ಒಂದನ್ನು ನೆನಪಿಡಿ, ನಿಮ್ಮ ಮಾತಿನಿಂದಾಗಲಿ, ಕೋಪದಿಂದಾಗಲಿ ಅಥವಾ ವೇದನೆಯಿಂದಾಗಲಿ ಯಾರನ್ನೂ ಸೋಲಿಸಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ಆ ತಕ್ಷಣದ ಉತ್ತರ ಅವರನ್ನು ಮತ್ತಷ್ಟು ಸಂತೋಷಪಡಿಸುತ್ತದೆ. ನೀವು ಆ ಸಮಯದಲ್ಲಿ ಮೌನವಾಗಿದ್ದರೆ ಅವರು ಗೊಂದಲಕ್ಕೀಡಾಗುವರು. ನಿಮ್ಮನ್ನು ಕೋಪಗೊಳಿಸಿದ ಅವರಿಗೆ ನಿಮ್ಮ ಮೌನ ತಲೆಕೆಡಿಸುತ್ತದೆ. ಆದ್ದರಿಂದ ಯಾರೇನೇ ಹೇಳಿದರೂ ಎದುರುತ್ತರ ನೀಡಬೇಡಿ. ನಿಮ್ಮ ಮಾತಿನಿಂದ ಸಾಧನೆಯನ್ನಾಗಲಿ ಗೆಲುವನ್ನಾಗಲಿ ಹೇಳಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಗೆಲುವು ನಿಮ್ಮ ಬಗೆಗಿನ ಹೆಮ್ಮೆಯನ್ನು ಮಾತನಾಡುತ್ತದೆ. ನಿಮ್ಮ ಗೆಲುವು ನಿಮ್ಮ ಮಹತ್ವವನ್ನು ಎಲ್ಲರಿಗೂ ತಿಳಿಸುತ್ತದೆ. ನಿಮ್ಮ ಯೋಗ್ಯತೆ ಏನೆಂದು ಹೇಳುತ್ತದೆ. ಆದ್ದರಿಂದ ಯಾವಾಗಲೂ ತಾಳ್ಮೆಯಿಂದ ಇರೋಣ. ಇವೆಲ್ಲವೂ ಮೌನದಿಂದಲೇ ಸಾಧ್ಯ. ನೀವು ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ನಿಮ್ಮ ಗೆಲುವನ್ನು ಮುಟ್ಟುವವರೆಗೂ ಯಾರಿಗೂ ತಿಳಿಯದ ರೀತಿಯಲ್ಲಿಯೇ ಕಠಿಣ ಪರಿಶ್ರಮವನ್ನು ಪಡಿ. ಪ್ರತಿದಿನವೂ ಗೆಲುವಿಗಾದ ಕೆಲಸಗಳನ್ನು ಮಾಡಿ. ಆ ನಿಮ್ಮ ಗೆಲುವು ಎಲ್ಲರನ್ನೂ ಆಶ್ಚರ್ಯಪಡಿಸಿ ಮಾತನಾಡಿದ ಬಾಯಿಗಳಿಗೆಲ್ಲ ಬೀಗ ಬಿಗಿಯುತ್ತದೆ. ಎಲ್ಲರನ್ನೂ ನಿಮ್ಮ ಬಳಿ ತಂದು ಸೇರಿಸುತ್ತದೆ. ಮೌನದಿಂದ, ತಾಳ್ಮೆಯಿಂದ ಗೆಲುವಿಗಾದ ತಯಾರಿಗಳನ್ನು ಮಾಡಿ. ನಿಮ್ಮ ಮೌನದಿಂದ ನಿಮ್ಮ ಶತ್ರುಗಳನ್ನು ಗೊಂದಲಗೊಳಿಸಿ. ನಿಮ್ಮ ಸಾಧನೆಯೇ ಅವರಿಗೆ ಆಘಾತವಾಗಿರಬೇಕು. ನೀವು ಯಾರು, ನಿಮ್ಮ ಮಹತ್ವವೇನು ಎಂಬುದನ್ನು ನಿಮ್ಮ ಗೆಲುವೇ ಹೇಳಲಿ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ಉತ್ತಮ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.